ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನಾ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಲಸಿನ ಹಣ್ಣಿನ ಇಡ್ಲಿ. ಈ ಒಂದು ಹಲಸಿನ ಹಣ್ಣಿನ ಇಡ್ಲಿನ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಒಂದು ಚೂರು ಕೈಗೆ ಅಂಡ್ದೇನೆ ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಹಲಸಿನ ಹಣ್ಣಿನ ಇಡ್ಲಿಗೆ ನಾನಿಲ್ಲಿ ಬೆಲ್ಲ ಹಾಗೂ ಕಾಯಿನ ಯೂಸ್ ಮಾಡ್ದೇನೆ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಇದು ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನ ಚಟ್ನಿ ಅಥವಾ ಕೋಳಿ ಸಾರು ಜೊತೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಒಂದು ಹಲಸಿನ ಹಣ್ಣಿನ ಇಡ್ಲಿನ ಹೇಗೆ ಮಾಡೋದಂತ ನಾನಿಲ್ಲಿ ನಿಮ್ಗೆ ತೋರಿಸ್ತೇನೆ. ನೋಡಿ, ಇದು ಇಷ್ಟು ಸಾಫ್ಟ್ ಆಗಿ ಒಂಚೂರು ಕೈಗೆ ಅಂಡ್ದೇನೆ ಬರುತ್ತೆ. ಹಾಗಿದ್ರೆ ಬನ್ನಿ ಈ ಒಂದು ಹಲಸಿನ ಹಣ್ಣಿನ ಇಡ್ಲಿನ ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾವಿಲ್ಲಿ ಮೊದಲಿಗೆ ಒಂದು ಹಲಸಿನ ಹಣ್ಣನ್ನ ತಗೊಂಡು ಅದನ್ನ ಈ ರೀತಿಯಾಗಿ ಮಧ್ಯ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಲ್ಲ, ಈ ರೀತಿಯಾಗಿ ಇದನ್ನ ಕಟ್ ಮಾಡಿಕೊಂಡು ಇದನ್ನ ಸಣ್ಣ ಸಣ್ಣ ಸೇಡುಗಳನ್ನಾಗಿ ಮಾಡ್ಕೋಬೇಕು. ಈ ರೀತಿಯಾಗಿ ಇದನ್ನ ಮಧ್ಯಭಾಗದಲ್ಲಿ ಸೇಡನ್ನಾಗಿ ಮಾಡ್ಕೊಳ್ಳೋದ್ರಿಂದ ಇದರ ಸೊಳೆ ಅನ್ನೋದು ತೆಗಿಲಿಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾನಿಲ್ಲಿ ಇಷ್ಟು ಸೊಳೆಯನ್ನ ಈ ಒಂದು ಇಡ್ಲಿಗೆ ತಗೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು 2.5 ಲೋಟವಾಗುವಷ್ಟು ಅಕ್ಕಿನ ನೆನೆ ಹಾಕ್ತಾ ಇದ್ದೀನಿ. ಈ ಒಂದು ಅಕ್ಕಿ 2 ರಿಂದ 3 ಗಂಟೆ ಆದರೂ ನೆನಿಬೇಕು. ಇವಾಗ 3 ಗಂಟೆ ಆಗಿದೆ. ನೋಡಿ, ಅಕ್ಕಿ ಈ ರೀತಿಯಾಗಿ ಮೆತ್ತಗಾಗಿ ನೆಂದಿರಬೇಕು. ಕೈಯಲ್ಲೇ ಇದನ್ನು ತುಂಡು ಮಾಡಲಿಕ್ಕೂ ಬರುತ್ತೆ. ನೋಡಿ, ಚೆನ್ನಾಗಿ ನೆಂದರೆ ಈ ರೀತಿಯಾಗಿ. ಹಾಗೆ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿನ 2 ರಿಂದ 3 ಬಾರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೀರನ್ನು ಹಾಕಿ. ಈ ರೀತಿಯಾಗಿ ಇದನ್ನ ವಾಶ್ ಮಾಡ್ಕೊಳ್ಳಿ. ಹಾಗೆ ವಾಶ್ ಮಾಡಿದ ಅಕ್ಕಿಯನ್ನು ಒಂದು ಸೈಡಿಗೆ ಇಟ್ಟು ನಾನಿಲ್ಲಿ ನಮ್ಮ ತೋಟದಲ್ಲೇ ಇರುವಂಥ ಬಾಳೆ ಎಲೆನ ದೋಟಿಯ ಸಹಾಯದಿಂದ ನಾನಿಲ್ಲಿ ಕೊಯ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಈ ಒಂದು ಹಲಸಿನ ಹಣ್ಣಿನ ಇಡ್ಲಿನ ಬಾಳೆ ಎಲೆಯಲ್ಲಿ ಮಾಡೋದ್ರಿಂದ ಇದು ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಬಾಳೆ ಎಲೆನ ಕೊಯ್ದು ಈ ರೀತಿಯಾಗಿ ಒಂದೊಂದು ಪೀಸ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಇಡ್ಲಿನ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ. ಬಾಳೆ ಎಲೆಯಿಂದ ಮಾಡೋದಾದರೆ ಕೆಲವರು ಇದನ್ನ ಇಡ್ಲಿ ಪಾತ್ರೆಯಲ್ಲೂ ಕೂಡ ಮಾಡ್ತಾರೆ. ನಾವಿವಾಗ ಈ ಒಂದು ಹಲಸಿನ ಹಣ್ಣು ಇಡ್ಲಿಗೆ ಹೇಗೆ ರುಬ್ಬೋದಂತ ನೋಡೋಣ ಬನ್ನಿ. ನಾನಿಲ್ಲಿ ರುಬ್ಬೋ ಕಲ್ಲಿನ ಸಹಾಯದಿಂದ ಈ ಒಂದು ಹಲಸಿನ ಹಣ್ಣಿನ ಇಡ್ಲಿಗೆ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕಲ್ಲನ್ನು ಕ್ಲೀನಾಗಿ ತೊಳ್ಕೊಂಡು ನಾನು ಇದಕ್ಕೆ ಹಲಸಿನ ಹಣ್ಣಿನ ಸೊಳೆಗಳನ್ನು ಹಾಕ್ಕೊಳ್ತಿದ್ದೇನೆ. ಹಾಗೆ ಈ ರೀತಿಯಾಗಿ ಸೊಳೆನ ಹಾಕ್ಕೊಂಡು ನಾನಿಲ್ಲಿ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಕ್ಕಿನೂ ಕೂಡ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಎಲ್ಲವನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಿತಾ ಇದ್ದೀನಿ. ನೋಡಿಲ್ಲಿ ಈ ರೀತಿಯಾಗಿ ಇದನ್ನು ರುಬ್ಕೋಬೇಕಾಗತ್ತೆ. ನೀವು ಮಿಕ್ಸಿ ಸಹಾಯದಿಂದನೂ ಕೂಡ ಇದನ್ನು ರುಬ್ಕೋಬೋದು. ನಾನಿಲ್ಲಿ ಕಡಿಯೋ ಕಲ್ಲಿನ ಸಹಾಯದಿಂದ ಇಲ್ಲಿ ನಾನು ರುಬ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಇದನ್ನ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಇದನ್ನ ಒಂದು 15 ನಿಮಿಷಗಳ ಕಾಲವಾದರೂ ರುಬ್ಕೋಬೇಕಾಗತ್ತೆ. 15 ನಿಮಿಷ ಆದ್ಮೇಲೆ ಈ ರೀತಿಯಾಗಿ ಇದು ಪೇಸ್ಟ್ ಆಗಿರುತ್ತೆ. ನೋಡಿ, ನುಣ್ಣಗೆ ಇರುತ್ತೆ. ಈ ಒಂದು ಹಲಸಿನ ಹಣ್ಣು ಇಡ್ಲಿಗೆ ಅತಿಯೇನು ತೀರವಾಗಿ ನುಣ್ಣಗಾಗೋದೇನು ಬೇಡ. ಸ್ವಲ್ಪ ಜರಿ ಜರಿ ಇದ್ರೂ ಕೂಡ ಆಗತ್ತೆ. ನೀವೇ ನೋಡ್ತಿರ್ಬೋದು. ನಾನಿಲ್ಲಿ ಈ ರೀತಿಯಾಗಿ ಇದನ್ನ ರುಬ್ಕೊಳ್ತಿದ್ದೇನೆ. ಇವಾಗ ಇದು ರುಬ್ಬಿದಾಗಿದ್ದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು. ಇದು ಇಷ್ಟು ಪೇಸ್ಟ್ ಆದರೆ ಸಾಕು. ಇದು ಇಷ್ಟು ದಪ್ಪವಾಗಿ ಕೂಡ ಇರಬೇಕಾಗತ್ತೆ. ನಾವು ಬಾಳೆ ಎಲೆಗೆ ಹಾಕೋದ್ರಿಂದ ಇದು ಸ್ವಲ್ಪ ದಪ್ಪನೇ ಇರಬೇಕಾಗತ್ತೆ ನಮಗೆ. ನೋಡಿ, ನೀವೇ ನೋಡ್ತಿರ್ಬೋದು. ಈ ಒಂದು ಹಲಸಿನ ಹಣ್ಣು ಹಾಗೂ ಅಕ್ಕಿನ ಹಾಕ್ಕೊಂಡು ಇಲ್ಲಿ ರುಬ್ಕೊಂಡಾಗಿದೆ. ಇವಾಗ ಇದನ್ನು ನಾನಿಲ್ಲಿ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ತಂದಿರುವ ಬಾಳೆ ಎಲೆಗಳನ್ನು ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸ್ಕೊಂಡು ಎಲ್ಲ ಬಾಳೆ ಎಲೆಗಳನ್ನು ಬೆಂಕಿಯಲ್ಲಿ ಈ ರೀತಿಯಾಗಿ ಬಾಡಿಸ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಬಾಡಿಸ್ಕೊಳ್ತಿದ್ದೀನಲ್ಲ, ಈ ರೀತಿಯಾಗಿ ನಿಮಗೆ ಗೊತ್ತಾಗ್ತಿರ್ಬೋದು. ಇದು ಇವಾಗ ನೋಡಲಿಕ್ಕೆ ಒಂಥರ ಮೇಲ್ಗಡೆ ಬಿಳಿ ಕಲರಲ್ಲಿ ಇರುತ್ತೆ. ಇದೇ ರೀತಿಯಾಗಿ ನಾವು ಇಲ್ಲಿ ಬೆಂಕಿಗೆ ಇಟ್ಟಾಗ ಇದರ ಕಲರ್ ಅನ್ನೋದು ಚೇಂಜ್ ಆಗ್ತಾ ಬರುತ್ತೆ. ನೀವೇ ನೋಡಿ, ಇಲ್ಲಿ ನೋಡಿ, ಇದು ಹಸಿರು ಬಣ್ಣಕ್ಕೆ ತಿರುಗುತ್ತೆ. ನೋಡಿ, ನೀವೇ ನೋಡ್ತಿರ್ಬೋದು. ಬೆಂಕಿಯ ಶಾಖ ಹೊಡೆದಾಗ ಈ ರೀತಿಯಾಗಿ ಇದು ಕಲರ್ ಅನ್ನೋದು ಚೇಂಜ್ ಆಗುತ್ತೆ. ಈ ರೀತಿಯಾಗಿ ಇದು ಕಲರ್ ಚೇಂಜ್ ಆದ್ರೆ ಸಾಕು, ಬಾಡಿದೆ ಅಂತ ಅರ್ಥ. ನೋಡಿ, ಎಲ್ಲ ಸೈಡು ನಾನು ಇದೇ ರೀತಿಯಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೆಂಕಿನ ನೀವು ಇಟ್ಕೋಬೇಡಿ. ಸ್ವಲ್ಪ ಬೆಂಕಿಯಲ್ಲಿ ಇದನ್ನ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ನಾವು ಈ ಒಂದು ಬಾಳೆ ಎಲೆನ ಏಕೆ ಬಾಡಿಸ್ಕೊಳ್ಳೋದಂದ್ರೆ, ಈ ಒಂದು ಬಾಳೆ ಎಲೆ ಕೊಟ್ಟೆ ಕಟ್ಟೋ ಸಮಯದಲ್ಲಿ ಇದು ಒಡಿಬಾರ್ದಂತ ಈ ರೀತಿಯಾಗಿ ಬೆಂಕಿ ಶಾಖದಲ್ಲಿ ಇದನ್ನ ಬಾಡಿಸ್ಕೋಬೇಕಾಗತ್ತೆ. ಹಾಗೆ ನಾ ತಂದಿರೋ ಎಲ್ಲ ಬಾಳೆ ಎಲೆಯನ್ನು ಬಾಡಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಇಡ್ಲಿ ಬೇಯಲಿಕ್ಕೆ ಇಡ್ಲಿ ಅಟ್ಟವನ್ನ ಒಲೆ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಈ ಇಡ್ಲಿ ಅಟ್ಟಕ್ಕೆ ಒಂದು ಅರ್ಧ
ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀರನ್ನು ಹಾಕಿ ಇದರ ಮೇಲಿನ ಪ್ಲೇಟನ್ನು ನಾನಿಲ್ಲಿ ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ಇವಾಗ ನಾನು ಬಾಳೆ ಎಲೆಗಳನ್ನು ಬಾಡಿಸ್ಕೊಂಡಿದ್ದೀನಲ್ಲ, ಇದನ್ನು ನೀಟಾಗಿ ಒಂದ್ಸಾರಿ ಒರೆಸ್ಕೊಂಡು ಇದರಲ್ಲೇ ಈ ಒಂದು ಕೊಟ್ಟೆನ ಕಟ್ಟಲಿಕ್ಕೆ ದಾರ ಕೂಡ ಇರುತ್ತೆ. ಈ ರೀತಿಯಾಗಿ ಈ ದಾರವನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ನೀವು ನಿಧಾನವಾಗಿ ಇದನ್ನು ಹಿಡ್ಕೊಂಡು ಬೇರ್ಪಡಿಸ್ಕೊಳ್ಳಿ, ಇಲ್ಲ ಆದರೆ ಬಾಳೆ ಎಲೆ ಹರಿಯೋ ಸಾಧ್ಯತೆ ಕೂಡ ಇರುತ್ತೆ. ನೋಡಿ, ನಾನಿಲ್ಲಿ ಕೊಟ್ಟೆ ಕಟ್ಟೋದು ಹೇಗಂತ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಬಾಳೆ ಎಲೆಯನ್ನು ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾನು ತೊಗೊಳ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಇದನ್ನು ತೊಗೊಂಡ್ರೆ ಸಾಕು. ಈ ರೀತಿಯಾಗಿ ಇದನ್ನು ತೊಗೊಂಡು ಹಿಡ್ಕೊಳ್ಳಿ. ನೋಡಿ, ಕೊಟ್ಟೆ ಅನ್ನೋದು ಎಷ್ಟು ಚೆನ್ನಾಗಿ ಬಂತು. ಇದರಲ್ಲೂ ಒಂದು ನೀವು ಗಮನಿಸಬೇಕಾಗತ್ತೆ, ಈ ದಪ್ಪ ದಂಟಿರೋ ಸೈಡನ್ನು ನೀವು ಫಸ್ಟ್ ಕೊಟ್ಟೆಯಾಗಿ ಕಟ್ಕೋಬೇಡಿ. ಯಾಕಂದರೆ ನೀವು ಕಟ್ಕೊಂಡ್ರೆ ಇದಕ್ಕೆ ಹಿಟ್ಟು ಹಾಕುವಾಗ ಸ್ವಲ್ಪ ಕಷ್ಟವಾಗುತ್ತೆ. ಅದಕ್ಕಾಗಿ ನೋಡಿ, ನಾನಿಲ್ಲಿ ಯಾವ ರೀತಿ ಕಟ್ಕೊಂಡಿದ್ದೀನೋ ಅದೇ ರೀತಿಯಾಗಿ ಕಟ್ಕೋಬೇಕಾಗತ್ತೆ. ನೋಡಿ, ನಾನೆಲ್ಲ ಕೊಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇದನ್ನು ನೀವು ನೋಡ್ಬೋದು. ಈ ರೀತಿಯಾಗಿ ನೀವು ಮಾಡೋದ್ರಿಂದ ಈ ಹಲಸಿನ ಹಣ್ಣಿನ ಇಡ್ಲಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾವಿಲ್ಲಿ ಈ ಒಂದು ಕೊಟ್ಟೆಗೆ ಇಡ್ಲಿ ಹಿಟ್ಟನ್ನು ಹೇಗೆ ಹಾಕೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಈ ಬಂದವನ್ನು ಈ ರೀತಿಯಾಗಿ ಕೈಯಲ್ಲೇ ಹಾಕ್ತಾ ಇದ್ದೀನಿ. ಯಾಕಂದರೆ ಕೈಯಲ್ಲೇ ಹಾಕೋದ್ರಿಂದ ನಿಮಗೆ ಇದರ ಅಳತೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಅಡಿಗಡೆ ನಾನಿಲ್ಲಿ ಕಟ್ಟಿದ್ದೀನಲ್ಲ, ಅದನ್ನು ಹಿಡ್ಕೊಂಡು ಮೇಲ್ಗಡೆಯಿಂದ ಹಿಟ್ಟನ್ನು ಹಾಕ್ತಾ ಬನ್ನಿ. ನೋಡಿ, ನಾನಿಲ್ಲಿ ಹಾಕ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿ ಹಾಕ್ಕೊಳ್ಳಿ. ಇದರ ಮುಕ್ಕಾಲು ಭಾಗದಷ್ಟು ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ಮೇಲಿಂದ ಕಟ್ಟಬೇಕಾಗತ್ತೆ. ನೋಡಿ, ನಾನಿಲ್ಲಿ ಯಾವ ರೀತಿ ಕಟ್ಟೋದಂತಲೂ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಇದೇ ಬಾಳೆ ಎಲೆಯ ದಾರದಿಂದನೇ ನಾನಿಲ್ಲಿ ಕಟ್ತಾ ಇದ್ದೀನಿ. ಈ ರೀತಿಯಾಗಿ ಇದನ್ನು ಕಟ್ಕೋಬೇಕು. ಇದನ್ನು ಚೆನ್ನಾಗಿ ಟೈಟ್ ಮಾಡಿ ಕಟ್ಕೊಳ್ಳಿ. ನೋಡಿ, ನಾನಿಲ್ಲಿ ಕಟ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿ ನೀವು ಕೂಡ ಕಟ್ಕೊಂಡು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ, ಇದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದನ್ನು ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಇಡ್ತಾ ಇದ್ದೀನಿ. ಉಳಿದಿರೋ ಕೊಟ್ಟೆಗೂ ಕೂಡ ಈ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ಸೇಮ್ ಇದೇ ರೀತಿಯಾಗಿ ನೀವು ಎಲ್ಲ ಕೊಟ್ಟೆಗೂ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಇದೇ ರೀತಿಯಾಗಿ ಕಟ್ಟಿ ಇದನ್ನು ಇಟ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ತೊಗೊಂಡಿರುವ ಈ ಒಂದು ಹಲಸಿನ ಹಣ್ಣಿನ ಅಳತೆಗೆ 3 ಕೊಟ್ಟೆ ಅನ್ನೋದು ಆಗಿದೆ. ನೋಡಿ, ಇದು ಇವಾಗ ಈ ರೀತಿಯಾಗಿ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನಿಲ್ಲಿ 1 ಗಂಟೆಗಳ ಕಾಲ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಬೆಂಕಿಯೂ ಕೂಡ ಸ್ವಲ್ಪ ಜಾಸ್ತಿನೇ ಇರಲಿ. ನೀವೇ ನೋಡ್ತಿರ್ಬೋದು, ನಾನಿಲ್ಲಿ ಇಷ್ಟು ಬೆಂಕಿನ ಇಟ್ಟು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ 1 ಗಂಟೆ ಆಗಿದೆ. ಇದರ ಲಿಡ್ಡನ್ನು ನಾನು ಇವಾಗ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದಿದೆ. ಇದನ್ನು ಕಟ್ ಮಾಡಲಿಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಇದು ತಣಿಲಿಕ್ಕೆ ಬಿಡಬೇಕು. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ಇದನ್ನು ಬಿಡ್ತಾ ಇದ್ದೀನಿ. ಇವಾಗ ಒಂದು ಅರ್ಧ ಗಂಟೆ ಆಗಿದೆ. ನಾನಿಲ್ಲಿ ಇದರ ಕೊಟ್ಟೆಯ ಮೇಲ್ಭಾಗವನ್ನು ಕಟ್ ಮಾಡಿ ಈ ರೀತಿಯಾಗಿ ಬಾಳೆ ಎಲೆಯನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಇದನ್ನು ಬಿಡಿಸ್ಕೊಂಡ್ಮೇಲೆ ಈ ಕಡುಬು ಅನ್ನೋದು ಈ ರೀತಿಯಾಗಿ ಶೇಪನ್ನು ಬಂದಿರುತ್ತೆ. ಇದನ್ನು ನೀವು ಯಾವ ರೀತಿಯಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಒಂದು ಹಲಸಿನ ಹಣ್ಣಿನ ಇಡ್ಲಿ ಅನ್ನೋದನ್ನ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು ಇದು ಎಷ್ಟು ಮೆದುವಾಗಿ ಬಂದಿದೆ ಅಂತ. ನೀವೇ ನೋಡ್ಬೋದು ಇದು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ನೀವೇ ನೋಡ್ಬೋದು. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಹಲಸಿನ ಹಣ್ಣಿನ ಇಡ್ಲಿ ತುಂಬಾ ಒಳ್ಳೆಯ ಪರಿಮಳ ಬರ್ತಾ ಇದೆ. ಹಾಗೆ ಇದು ತಿನ್ನಲಿಕ್ಕೂ ಕೂಡ ಇವಾಗ ಸಿದ್ಧವಾಗಿದೆ. ನೀವೇ ನೋಡ್ತಿರ್ಬೋದು. ಈ ಒಂದು ಹಲಸಿನ ಹಣ್ಣಿನ ಇಡ್ಲಿಗೆ ಬಿಸಿ ಬಿಸಿಯಾಗಿರುವಾಗಲೇ ತುಪ್ಪವನ್ನು ಕೂಡ ಕೆಲವರು ಹಾಕ್ಕೊಂಡು ತಿಂತಾರೆ. ನೀವು ಕೂಡ ಈ ಒಂದು ಹಲಸಿನ ಹಣ್ಣಿನ ಇಡ್ಲಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಇದು ಹೇಗೆ ಬಂತಂತ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ. ಇದೇ ತರಹದ ಹಳ್ಳಿ ಸೊಗಡಿನ ಹೆಚ್ಚು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮುಂದಿನ ಇನ್ನೊಂದು ಸ್ಪೆಷಲ್ ವಿಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.